ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಶಿಲ್ಪಾ ಸವಿರುಚಿ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಇವತ್ತೊಂದು ಸ್ವೀಟ್ ರೆಸಿಪಿ ಹೇಳ್ತಾ ಇದ್ದೀನಿ. ಏನಂತ ನಿಮಗೆ ಗೊತ್ತಾಯ್ತಲ್ಲ. ಫಸ್ಟಿಗೆ ಒತ್ತು ಶಾವಿಗೆ ಕಾಯಿ ಹಾಲು, ಇದನ್ನು ಹೇಗೆ ಮಾಡೋದಂತ ನೋಡೋದ ಬನ್ನಿ. ಅದಕ್ಕೂ ಮೊದಲು ಯಾರ್ಯಾರು ನಮ್ಮ ವಿಡಿಯೋ ನೋಡ್ತಾ ಇದ್ದೀರೋ ಈ ರೆಸಿಪಿನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ವಿಡಿಯೋ ಎಂಡ್ ಆಗೋವರೆಗೂ ನೋಡಿ, ಸ್ಕಿಪ್ ಮಾಡಬೇಡಿ. ತುಂಬ ಈಸಿ ರೆಸಿಪಿ ಮತ್ತು ಅಷ್ಟೇ ರುಚಿಯಾಗಿರುತ್ತೆ. ತುಂಬ ಟ್ರೆಡಿಷನಲ್ ಆಗಿರೋವಂತಹ ಸ್ವೀಟ್ ರೆಸಿಪಿ, ಹಳೆಯ ಕಾಲದ್ದು. ಇವಾಗ ಯಾರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ. ಇದನ್ನು ತಿಂದವರು ಅಷ್ಟೇ ಗಟ್ಟಿಮುಟ್ಟಾಗಿದ್ದಾರೆ. ಇವಾಗಲೂ ಸಹ ಇದನ್ನು ಇಷ್ಟಪಟ್ಟು ಮಾಡ್ಕೊಂಡು ತಿನ್ನೋರಿದ್ದಾರೆ. ನೋಡಿ, 2ರಿಂದ 2.5 ಕಪ್ಪು ನೀರು ಹಾಕಿದ್ದೀನಿ ನಾನು ದೊಡ್ಡ ಕಪ್ಪಲ್ಲಿ. ಮತ್ತು ಸ್ವಲ್ಪ ಅಕ್ಕಿ ನುಚ್ಚು ಹಾಕಿದ್ದೀನಿ. ಅಕ್ಕಿ ನುಚ್ಚಿಲ್ಲ ಅಂದರೆ ಉಪ್ಪಿಟ್ಟು ರವೆ ಬರುತ್ತಲ್ಲ, ಬನ್ಸಿ ರವೆ ಅಥವಾ ಸಣ್ಣ ರವೆ, ಅದನ್ನು ಕೂಡ ಹಾಕ್ಕೋಬೋದು. ಆಮೇಲೆ 1 ಡ್ರಾಪು ಎಣ್ಣೆ ಹಾಕಿದ್ದೀನಿ, ಅಥವಾ ತುಪ್ಪನೂ ಹಾಕ್ಕೋಬೋದು. ಮತ್ತು ರುಚಿಗೆ ಸ್ವಲ್ಪ ಉಪ್ಪು ಹಾಕಬೇಕು, 1/4 ಟೇಬಲ್ ಸ್ಪೂನ್ ಉಪ್ಪು ಹಾಕಬೇಕು. ಅದನ್ನು ಚೆನ್ನಾಗಿ ಕುದಿಯೋಕ್ಕೆ ಬಿಡಿ, ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಆಮೇಲೆ ನೆಕ್ಸ್ಟು ಇದಕ್ಕೆ ನಾನು ಜೋಳದ ಹಿಟ್ಟು ತಗೊತಾ ಇದ್ದೀನಿ. ಇದನ್ನು ಒತ್ತು ಶಾವಿಗೆ ಬರೀ ಜೋಳದ ಹಿಟ್ಟದು ಮಾಡ್ತಾರೆ, ಅಕ್ಕಿ ಹಿಟ್ಟದು ಮಾಡ್ತಾರೆ, ಮತ್ತು ರಾಗಿ ಹಿಟ್ಟದು ಮಾಡ್ತಾರೆ. 3 ಹಿಟ್ಟನ್ನು ಮಿಶ್ರಣ ಮಾಡಿಬಿಟ್ಟು ಮಾಡ್ತಾರೆ. ಅದು ತುಂಬ ರುಚಿಯಾಗಿರುತ್ತೆ. ನಾನಿಲ್ಲಿ 2 ಹಿಟ್ಟನ್ನು ಮಿಕ್ಸ್ ಮಾಡಿ ಮಾಡ್ತಾಯಿದ್ದೀನಿ, ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟು. ತುಂಬ ರುಚಿಯಾಗಿರುತ್ತೆ. ನೋಡಿ, ಈ ಥರ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಮಿಕ್ಸ್ ಮಾಡಿ ಆಗಿದೆ. ಇವಾಗ ನೆಕ್ಸ್ಟು ಕುದೀತಾ ಇದೆ ನೋಡಿ. ಇದು ಈ ನೀರಿಗೆ ಹಾಕಬೇಕು, ಕುದೀತಾ ಇರೋವಾಗಲೇ ಹಾಕಬೇಕು. ಫಸ್ಟ್ ಹಾಕಿದ್ರೆ ಚೆನ್ನಾಗಿರಲ್ಲ, ಸ್ವಲ್ಪ ಅದು ಕುದಿಬೇಕು, ನೀರು ಮಳ್ಳಿರಬೇಕು. ನೋಡಿ, ಇವಾಗ ಎಷ್ಟು ಹಿಟ್ಟು ತೊಗೊಂಡಿದ್ದೀನೋ ಅಷ್ಟು ಹಿಟ್ಟನ್ನು ಹಾಕಿದ್ದೀನಿ. ನಾನಿಲ್ಲಿ 4ರಿಂದ 5 ಜನಕ್ಕೆ ಮಾಡ್ತಾಯಿದ್ದೀನಿ, ಅದಕ್ಕೆ 2 ಬಟ್ಲು ತಗೊಂಡಿದ್ದೀನಿ. ನೀವು ಒಂದು 2ರಿಂದ 3 ಜನಕ್ಕೆ ಮಾಡೋದಾದರೆ 1 ಬಟ್ಲು ಹಿಟ್ಟು ಸಾಕಾಗುತ್ತೆ. ಅದು ಬೇಯ್ತಾ ಇದೆ ಇವಾಗ. ಅದನ್ನು ಒಂದು 10ರಿಂದ 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು. 10 ನಿಮಿಷ ಬೇಯಿಸಿದ್ರೆ ಸಾಕು. ನೋಡಿ, ಅದು ಬೇಯ್ತಾ ಇದೆ. ಮತ್ತು ಇದಕ್ಕೆ ಬೆಲ್ಲದ ಹಾಲು ಬೇಕು. ಅದಕ್ಕೋಸ್ಕರ 2 ಬಟ್ಲು ಜಾಮೂನ್ ಬಟ್ಲು ಬೆಲ್ಲನ ಒಂದು ಪಾತ್ರೆಗೆ ಹಾಕಿ, ಅದಕ್ಕೆ ಒಂದು ದೊಡ್ಡ ಕಪ್ಪಲ್ಲಿ ನೀರು ಹಾಕಿ, ಅದನ್ನು ಕೂಡ ಸ್ವಲ್ಪ ಬೆಲ್ಲ ಕರಗೋವರೆಗೂ ಮಳ್ಳಿಸ್ಬೇಕು. ಆಮೇಲೆ ಸೈಡಲ್ಲಿ ಎತ್ತಿಟ್ಕೊಳ್ಬೇಕು. ಅದು ತಣ್ಣಗೆ ಆದಮೇಲೆ ಸೋಸ್ಕೋಬೇಕು. ಅದಕ್ಕೆ ಸ್ವಲ್ಪ ಇಲ್ಲಿ ಆ ಪೌಡ್ರ್ ಇರುತ್ತಲ್ಲ, ಕಡಲೆ ಪೌಡ್ರು, 1 ಜಾಮೂನ್ ಬಟ್ಲು ಕಡಲೆ ಪುಡಿ ಮಾಡ್ಕೊಂಡಿದ್ದೀನಿ ನಾನು ಮೇಲೆ ಹಾಕ್ಕೊಳ್ಳೋಕ್ಕೆ. ನೀವು ಇದಕ್ಕೆ ಶೇಂಗಾನೂ ಹಾಕ್ಕೋಬೋದು ಮತ್ತು ಎಳ್ಳು ಪುಡಿನೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಪೌಡ್ರ್ ಆಗಿದೆ ಅದು. ಅದನ್ನು ಒಂದು ಬಟ್ಲಿಗೆ ಹಾಕಿ ಎತ್ತಿಟ್ಟಿದ್ದೀನಿ. ಇವಾಗ ಕಾಯಿ ಮಿಕ್ಸಿಗೆ ಹಾಕ್ತಾಯಿದ್ದೀನಿ, ತೆಂಗಿನಕಾಯಿ. ನೀವು ಇದನ್ನು ತೆಂಗಿನಕಾಯಿ ಎಷ್ಟು ಜಾಸ್ತಿ ಹಾಕ್ತೀರೋ ಅಷ್ಟು ರುಚಿಯಾಗಿರುತ್ತೆ. ನೋಡಿ, ನಾನಿಲ್ಲಿ 1 ಜಾಮೂನ್ ಬಟ್ಲು ತೊಗೊಂಡಿದ್ದೀನಿ. ಕರೆಕ್ಟಾಗಿ ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಾಯಿದ್ದೀನಲ್ಲ, ಅದಕ್ಕೆ 1 ಜಾಮೂನ್ ಬಟ್ಲು. ಕಾಯಿನೂ ಸಹ ರುಬ್ಬಿ ಎತ್ತಿಟ್ಟಿದ್ದೀನಿ ಅದೇ ಜಾರಲ್ಲಿ ಹಾಕ್ಬಿಟ್ಟು. ಇವಾಗ ಬೆಲ್ಲ ಕರ್ಗಾಗಿದೆ. ಇದನ್ನು ಒಂದು ಪಾತ್ರೆಯಲ್ಲಿ ಸೋಸ್ತಾ ಇದ್ದೀನಿ. ಏನಾದರೂ ಬೆಲ್ಲದ್ದು ಕಡ್ಡಿ ಏನಾದರೂ ಇರುತ್ತಲ್ಲ, ಮರಳು ಥರದ್ದು, ಅದಕ್ಕೋಸ್ಕರ ನಾನು ಸ್ವಲ್ಪ ಸೋಸ್ತಾ ಇದ್ದೀನಿ ಬೆಲ್ಲದ ನೀರು ಸೋಸಿ ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಬೆಂದಿದೆ ನೋಡಿ. 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ನೋಡ್ಕೊಂಡು ಬೇಯಿಸಿದ್ರೆ ಬೆಂದಾಗಿದೆ. 10 ನಿಮಿಷ ಬೇಕು ಬೇಯಿಸೋದಕ್ಕೆ. ಆಗಿದೆ ನೋಡಿ. ಇವಾಗ ಇದನ್ನು ಚೆನ್ನಾಗಿ ಗಂಟು ಬರದೇ ಇರೋ ರೀತಿ ಇದೇ ಥರನೇ ಸ್ವಲ್ಪ ಉರಿ ಕಡಿಮೆ ಮಾಡಿಬಿಟ್ಟು ಸ್ಟವ್ದು, ಆಮೇಲೆ ಹಿಂಗೆ ಕೆದಕ್ತಾನೇ ಇರಬೇಕು. ಮುದ್ದೆ ನಾದ್ತೀವಲ್ಲ ಅದೇ ಥರನೇ ನಾದಬೇಕು. ನಮ್ಮ ಮನೇಲಿ ಮುದ್ದೆ ಕೋಲು ಇರಲಿಲ್ಲ, ಅದಕ್ಕೋಸ್ಕರ ನಾನು ತಗೊಂಡಿಲ್ಲ. ಸ್ಪೂನ್ ಸಹಾಯದಿಂದ ನಾನು ಡೈಲಿನೂ ಸಹ ಮುದ್ದೆ ಮಾಡ್ತೀನಿ. ನಾನು ಸ್ಪೂನಲ್ಲೇ ಮಾಡ್ತೀನಿ, ತುಂಬ ಈಸಿಯಾಗಿ ಮಾಡ್ತೀನಿ. ನೋಡಿ, ಒಂದು ಸಲ ಮಾಡಿದ್ರೆ ತುಂಬ ಇಷ್ಟಪಟ್ಟು ಮತ್ತೆ ಅದೇ ಥರ ಸ್ವೀಟ್ ಮಾಡ್ಕೊಂಡು ತಿಂತಾನೇ ಇರ್ತೀರ ನೀವು. ಮಾಡಿ ನೋಡಿ. ಇವಾಗ ಆಗಿದೆ, ಚೆನ್ನಾಗಿ ನಾದ್ಬಿಟ್ಟಿದ್ದೀನಿ. ಒಂದು 5 ನಿಮಿಷ ಸ್ಟವ್ ಆನ್ ಮಾಡ್ದೇ ಒಂದು 2-3 ಸೆಕೆಂಡು ಪ್ಲೇಟ್ ಮುಚ್ಚಿಬಿಟ್ಟು ಹಾಗೆ ಬಿಡೋದು. ಆಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಸೈಡಲ್ಲಿ ಎತ್ತಿಟ್ಕೊಂಡು ಇವಾಗ ಇದನ್ನು ಚೆನ್ನಾಗಿ ನಾದಬೇಕು. ಇನ್ನೊಂದು 2 ನಿಮಿಷ 2-3 ಸೆಕೆಂಡು ನಾದಬೇಕು. ಈ ಥರ ನಾದಿದಾದಮೇಲೆ ಆ ಚಕ್ಲಿ ಒತ್ತೋದಿರುತ್ತಲ್ಲ,
ಅದರಲ್ಲಿ ಒತ್ತಬೇಕು. ನಿಮ್ಗೆ ಎಷ್ಟೆಷ್ಟು ಬೇಕೋ ಅಷ್ಟೇ ತಗೊಂಡು ಡೈರೆಕ್ಟ್ ಅದಕ್ಕೆ ಹಾಕ್ಕೋಬೋದು. ಇಲ್ಲಾಂದರೆ ನಾನು ಇಲ್ಲಿ ಸಪ್ರೇಟಾಗಿ ಬೇಗ ಹಾರಿಬಿಡುತ್ತೆ ಅಂತ ಒಂದು ಮುದ್ದೆ ಥರ ಕಟ್ಬಿಟ್ಟು ರೌಂಡಾಗಿ ಬಾಲ್ ಟೈಪ್ ಬರುತ್ತಲ್ಲ ಆ ಥರ ಕಟ್ಬಿಟ್ಟು ಒಂದು ಪಾತ್ರೆಗೆ ಹಾಕಿ ಪ್ಲೇಟ್ ಮುಚ್ಚಿದ್ದೀನಿ. ನೋಡಿ ಈ ಥರ ಮುದ್ದೆ ಥರ ಮಾಡಬೇಕು, ಕಟ್ಟಬೇಕು. ಇದನ್ನು ಹಿಂಗೆ ಮುದ್ದೆ ಪ್ಲೇಟಲ್ಲೂ ಸಹ ಕಟ್ತಾರೆ. ನಾನು ಇದು ಮುದ್ದೆ ಕಟ್ಟೋದಿರುತ್ತಲ್ಲ ಅದರಲ್ಲೇ ಕಟ್ತಾಯಿದ್ದೀನಿ. ನೋಡಿ ಆಗಿದೆ. ಇವಾಗ ಎಲ್ಲನೂ ಮುದ್ದೆ ಮಾಡಿ ಒಂದು ಪಾತ್ರೆಯಲ್ಲಿ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಟ್ಟಿದ್ದೀನಿ. ಇವಾಗ ಚಕ್ಲಿ ಒತ್ತೋದಿರುತ್ತಲ್ಲ ಅದ್ರ ಸಹಾಯದಿಂದನೂ ಒತ್ಬೋದು, ಅಥವಾ ಒತ್ತ ಶಾವಿಗೆ ಒತ್ತೋದೇ ಮರದ್ದಿರುತ್ತೆ ಹಳೆಯ ಕಾಲದ್ದು. ನೀವು ನೋಡಿದ್ದೀರಾ ಎಲ್ಲ ಗೂಗಲಲ್ಲಿ ಅಥವಾ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದ್ರೆ ಸಿಗುತ್ತೆ. ಅದು ಏನಂತ ಹೇಳ್ಬಿಟ್ಟು ನಿಮ್ಮ ಮನೇಲೂ ಹಳೆ ಕಾಲದ ಮಾಡ್ತಾಯಿದ್ರೆ ನಿಮಗೂ ಗೊತ್ತಿರುತ್ತೆ ಅದು. ಇವಾಗ ಒಂದು ಫೋಟೋ ಗೂಗಲಲ್ಲಿ ಸರ್ಚ್ ಮಾಡಿಬಿಟ್ರೆ ಸಾಕು, ಒಂದು ಫೋಟೋ ಸಿಗುತ್ತೆ. ಅದಿಲ್ಲ ಅಂದರೆ ಇತ್ತೀಚಿನ ಕಾಲಗಳಲ್ಲಿ ಯಾರ ಮನೆಯಲ್ಲೂ ಯೂಸ್ ಮಾಡ್ತಾಯಿಲ್ಲ ಅದನ್ನು. ಅದಕ್ಕೋಸ್ಕರ ನಮ್ಮ ಮನೇಲಿ ಸಹ ಇರಲಿಲ್ಲ. ನಾನು ಚಕ್ಲಿ ಒತ್ತೋದಿರುತ್ತಲ್ಲ ಅದರಲ್ಲಿ ತುಂಬ ಪ್ಲೇಟ್ಸ್ ಬರುತ್ತೆ. ಚಕ್ಲಿ ಮಾಡೋದು ಮತ್ತು ಕಡ್ಡಿ ಖಾರ ಮಾಡೋದು, ಈ ಥರ ಡಿಸೈನ್ ಪ್ಲೇಟ್ಸ್ ಬರುತ್ತೆ. ಅದೆಲ್ಲ ಎತ್ತಿಟ್ಬಿಟ್ಟು ಸಣ್ಣದೊಂದಿರುತ್ತಲ್ಲ ಆ ಪ್ಲೇಟ್ ತಗೊಂಡು ಅದರಲ್ಲಿ ಹಾಕ್ಬಿಟ್ಟು ಚಿಕ್ಕದು ಅದನ್ನು ಎಷ್ಟು ಬೇಕೋ ಅಷ್ಟು ಚಕ್ಲಿ ಒತ್ತೋದು ಇರುತ್ತಲ್ಲ ಅದರಲ್ಲಿ ತುಂಬಿಟ್ಟು ಇದನ್ನು ಚೆನ್ನಾಗಿ ನಿಮಗೆ ರೌಂಡಾಗೂ ಸಹ ಒತ್ಕೋಬೋದು. ನಾನು ಇಲ್ಲಿ ಉದ್ದ ಒತ್ತಿದ್ದೀನಿ. ಇದೇ ಥರನೇ ಶಾವಿಗೆ ಅಂದರೆ ಒತ್ತೋದು. ನಿಮ್ಗೆ ಯಾವ ಥರ ಬೇಕಾದರೂ ಆ ಥರ ಒತ್ಕೋಬೋದು. ನೋಡಿ ಇಲ್ಲಿ ಒತ್ತುತ್ತಾ ಇದ್ದೀನಿ. ಅದರೊಳಗೆ ಎಷ್ಟು ಇಡಿಸುತ್ತೋ ಅಷ್ಟೇ ಹಾಕಬೇಕು. ಜಾಸ್ತಿ ಹಾಕ್ಬಿಟ್ರೆ ಒತ್ತೋದಕ್ಕೆ ಬರಲ್ಲ, ಮತ್ತು ಅದೆಲ್ಲ ಥ್ರೆಡ್ಡಿಗೆ ಸಿಗಾಕೊಂಬಿಡುತ್ತೆ, ಆವಾಗ ತಿರುಗೋದಿಲ್ಲ ಅದು. ನೋಡಿ ಇವಾಗ ಒತ್ತುತ್ತಾ ಇದ್ದೀನಿ, ಮುಚ್ಚಾಗಿದೆ. ಇವಾಗ ಒತ್ತುತ್ತಾ ಇದ್ದೀನಿ ನೋಡಿ. ತುಂಬ ಈಸಿ ರೆಸಿಪಿ. ನಮ್ಮ ಮನೇಲಂತೂ ಇದನ್ನು ನಾನು ಸಂಡೇ ಮಾಡಿದ್ದೆ, ಎಲ್ಲರೂ ಇಷ್ಟಪಟ್ಟು ತಿಂದರು. ನನಗೆ ಫೇವ್ರೇಟ್ ಸ್ವೀಟ್ ಅಂದರೆ ಇದೇನೆ. ನಮ್ಮ ಚಿಕ್ಕಮ್ಮ, ದೊಡ್ಡಮ್ಮ, ಅಜ್ಜಿ ಮನೆಗಳಲ್ಲಿ ಮಾಡ್ತಾಯಿದ್ರು. ರಜಾ ಬಂತು ಅಂದರೆ ಅವ್ರ ಊರಿಗೆ ಹೋಗ್ತಾಯಿದ್ವಿ. ನನಗೆ ಸ್ವೀಟ್ ತುಂಬ ಇಷ್ಟಪಡೋ ರೆಸಿಪಿ ಅಂದರೆ ಇದೇನೇ. ನೀವು ಯಾರಾದರೂ ನಿಮಗೆ ಈ ರೆಸಿಪಿ ಇಷ್ಟ ಆದರೆ, ನೀವೂ ಇಷ್ಟಪಟ್ಟು ಈ ಸ್ವೀಟ್ ತಿಂತಾಯಿದ್ರೆ ಒಂದು ಕಮೆಂಟ್ ಮಾಡಿ ನಮ್ಮ ಜೊತೆ ಅದನ್ನು ಹಂಚ್ಕೊಳ್ಳಿ. ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನೋಡಿ ಇದೇ ಥರ ನಾವೆಷ್ಟು ಮುದ್ದೆಗಳು ಮಾಡಿರ್ತೀವೋ ಅಷ್ಟು ಮುದ್ದೆನೂ ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ಎಲ್ಲ ಒಂದೇ ಸಲ ಒತ್ತಬೇಕಾಗುತ್ತೆ. ಆರಿದ ಮೇಲೆ ಒತ್ತಿದ್ರೆ ಈ ಶೇಪ್ ಬರೋದಿಲ್ಲ. ಆವಾಗ ಇದು ಬಂದಿದೆಯಲ್ಲ ಈ ಶೇಪು ಬರೋದಿಲ್ಲ. ಆರಿದ ಮೇಲೆ ಒತ್ತಿದ್ರೆ ಅದು ಹಿಡ್ದು ಬಿಡುತ್ತೆ. ಬಿಸಿ ಇದ್ದಾಗ ನೀಟಾಗಿ ಚೆನ್ನಾಗಿ ಬರುತ್ತೆ ಅದು. ನೋಡಿ ಒತ್ತಾಗಿದೆ. ಇವಾಗ ಒತ್ತ ಶಾವಿಗೆ. ಇವಾಗ ಬೆಲ್ಲದ ನೀರಿಗೆ ಕಾಯಿ ಹಾಕ್ತಾಯಿದ್ದೀನಿ. ಬೆಲ್ಲದ ಪಾಕ ಇರುತ್ತಲ್ಲ, ಸ್ವಲ್ಪ ಅದು ಮಳ್ಸಿದ್ರೆ ಸಾಕಷ್ಟೇ. ಪಾಕ ಬರೋವರೆಗೂ ಏನು ಮಾಡಬೇಕಾಗಿಲ್ಲ. ಇದಕ್ಕೆ ಬೆಲ್ಲ ಕರಗಿದ್ರೆ ಸಾಕು. ಇದನ್ನು ಕಾಯಿ ಹಾಲು ಅಂತ ಹೇಳ್ತಾರೆ. ಕಾಯಿ ಹಾಲು ಆಗಿದೆ, ಕಡಲೆ ಪುಡಿನೂ ರೆಡಿಯಾಗಿದೆ, ಶಾವಿಗೆನೂ ರೆಡಿಯಾಗಿದೆ. ನೋಡಿ ಇದಕ್ಕೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲದ ಹಾಲು ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಮತ್ತು ಕಡಲೆ ಪುಡಿ ಜೊತೆಗೆ ನೀವು ಶೇಂಗಾನೂ ಹುರಿದು ಹಾಕ್ಕೋಬೋದು, ಮತ್ತು ಎಳ್ಳು ಪುಡಿನೂ ಹುರಿದು ಹಾಕ್ಕೋಬೋದು. ತುಂಬ ರುಚಿಯಾಗಿರುತ್ತೆ. ಇನ್ನು ನೋಡಿ 1 ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಬಿಟ್ಟು ತಿಂದ್ಬಿಟ್ರೆ, ಇದನ್ನು ಇಷ್ಟಪಡದೇ ಇರೋರು ಇವಾಗಿನ ಕಾಲದಲ್ಲೂ ಸಹ ಕೆಲವೊಬ್ಬರು ಮಾಡ್ಕೊಂಡು ತಿಂತಾರೆ ಗೊತ್ತಾ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಸೂಪರ್ ಟೇಸ್ಟಿ ಆಗಿರೋಂಥ ಟ್ರೆಡಿಷ್ನಲ್ ಸ್ವೀಟ್ ರೆಸಿಪಿ. ಪ್ಲೀಸ್